ಬಂಡೆ ಸರ್ಕಾರದಲ್ಲಿ ಈಗ ಗಾಯತ್ರಿ ನಾಮ. ಗಾಯತ್ರಿ ವೈಲ್ಡ್ ಕಾರ್ಡ್ ಎಂಟ್ರಿ ಹಿಂದೆ ಕಾಣದ ಕೈ ಆಟವನ್ನ ಆಡ್ತಾ ಇದೆಯಾ ಅನ್ನುವಂಥದ್ದು ಮಾಜಿ ಸಿಎಂ ಸಿದ್ದುಗೂ ಗೊತ್ತಿಲ್ಲ, ಸಿಎಂ ಡಿಕೆಗೂ ಕೂಡ ಈ ಬಗ್ಗೆ ತಿಳಿದಿರಲಿಲ್ಲ. ಕನಕಪುರ ಬಂಡೆ ಸರ್ಕಾರದಲ್ಲಿ ಈಗ ಗಾಯತ್ರಿ ನಾಮ. ಗಾಯತ್ರಿ ವೈಲ್ಡ್ ಕಾರ್ಡ್ ಎಂಟ್ರಿ ಹಿಂದೆ ಕಾಣದ ಕೈ ಆಟ ಆಡಿದ್ಯಾ ಅನ್ನುವಂಥದ್ದು ಮಾಜಿ ಸಿಎಂ ಸಿದ್ದರಾಮಯ್ಯಗೂ ಕೂಡ ಗೊತ್ತಿಲ್ಲ, ಇತ್ತ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ತಿಳಿದಿಲ್ಲ. ಆ ಲಿಸ್ಟ್ ನಲ್ಲಿ ಏಕಾಏಕಿ ಗಾಯತ್ರಿ ಹೆಸರು ಬಂದಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ. ಗಾಯತ್ರಿ ಲಿಸ್ಟ್ಗೆ ಸೇರಿಸಿರೋ ಆ ಕಾಣದ ಕೈ ಯಾರದ್ದು? ನಾಟಕೀಯ ಬೆಳವಣಿಗೆಯ ಮಧ್ಯೆ ನಡೆದೇ ಹೋಯಿತು ಈ ಒಂದು ಪದಗ್ರಹಣ. ಆದ್ರೆ ಆ ಪಟ್ಟಿಯಲ್ಲಿ ಹೆಸರಿದ್ರೂ ಕೂಡ ಗಾಯತ್ರಿಗೆ ಕೋಕ್ ನೀಡಲಾಗಿದೆ. ದೈವಭಕ್ತ ಸಿಎಂ ಡಿಕೆ ಶಿವಕುಮಾರ್ಗೆ ನಾರಿ ಶಕ್ತಿ ಕಾಟ ಇದೆಯಾ ಅನ್ನುವಂತಹ ಪ್ರಶ್ನೆ. ಕನಕಪುರ ಬಂಡೆ ಸರ್ಕಾರದಲ್ಲಿ ಈಗ ಗಾಯತ್ರಿ ನಾಮ. ಗಾಯತ್ರಿ ವೈಲ್ಡ್ ಕಾರ್ಡ್ ಎಂಟ್ರಿ. ಗಾಯತ್ರಿ ವೈಲ್ಡ್ ಕಾರ್ಡ್ ಎಂಟ್ರಿ ಹಿಂದೆ ಕಾಣದ ಕೈ ಇದೆಯಾ ಅನ್ನುವಂಥದ್ದು ಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಈ ಬಗ್ಗೆ ಗೊತ್ತಿರಲಿಲ್ಲ, ಮಾಜಿ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ. ಆ ಲಿಸ್ಟ್ ನಲ್ಲಿ ಏಕಾಏಕಿ ಗಾಯತ್ರಿ ಅವರ ಹೆಸರು ಬಂದಿದ್ದು ಹೇಗೆ, ಜೊತೆಗೆ ಗಾಯತ್ರಿ ಲಿಸ್ಟ್ಗೆ ಸೇರಿಸಿದ್ದು ಆ ಒಂದು ಹೆಸರು ಯಾರು, ಆ ಕಾಣದ ಕೈ ಯಾರು? ನಾಟಕೀಯ ಬೆಳವಣಿಗೆಯ ಮಧ್ಯೆ ನಡೆದೇ ಹೋಗಿರುವಂಥದ್ದು ಪದಗ್ರಹಣ, ಆದ್ರೆ ನಾರಿ ಯಾರು ಕೂಡ ಇಲ್ಲ. ಆ ಪಟ್ಟಿಯಲ್ಲಿ ಹೆಸರಿದ್ರೂ ಕೂಡ ಗಾಯತ್ರಿ ಅವರಿಗೆ ಕೋಕನ್ನ ನೀಡಲಾಗಿತ್ತು. ದೈವಭಕ್ತ ಸಿಎಂ ಡಿಕೆ ಶಿವಕುಮಾರ್ಗೆ ಈಗ ನಾರಿ ಶಕ್ತಿ ಕಾಟ ಇದೆಯಾ ಅನ್ನುವಂತಹ ಪ್ರಶ್ನೆ. ನೋಡಿ, ಇನ್ನ ಕನಕಪುರ ಬಂಡೆ ಸರ್ಕಾರದಲ್ಲಿ ಗಾಯತ್ರಿ ನಾಮ ಅನ್ನುವಂಥದ್ದು, ಗಾಯತ್ರಿ ವೈಲ್ಡ್ ಕಾರ್ಡ್ ಎಂಟ್ರಿ ಹಿಂದೆ ಕಾಣದ ಕೈ ಆಟ ಆಡಿದ್ಯಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಗೊತ್ತಿರಲಿಲ್ಲ, ಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಈ ಬಗ್ಗೆ ತಿಳಿದಿರಲಿಲ್ಲ. ಅಚ್ಚರಿಯ ಬೆಳವಣಿಗೆ ಅಂತೆ ಈ ಒಂದು ಗಾಯತ್ರಿ ಅವರ ಹೆಸರು ಕೇಳಿ ಬಂದಿತ್ತು. ಹೇಗೆ ಬಂತು ಈ ಒಂದು ಹೆಸರು? ಗಾಯತ್ರಿ ಲಿಸ್ಟ್ಗೆ ಸೇರಿಸಿರೋ ಆ ಕಾಣದ ಕೈ ಯಾರು ಅನ್ನುವಂಥ ಪ್ರಶ್ನೆ ಇದೆ. ಯಾರು ಈ ಒಂದು ಹೆಸರನ್ನ ಸೇರ್ಪಡೆ ಮಾಡಿದ್ರು? ದೆಹಲಿ ಹಂತದಲ್ಲಿ ಅಂತಿಮಗೊಂಡಿತ್ತು ಈ ಪಟ್ಟಿಯಲ್ಲಿ ಯಾರಿಗೂ ಗೊತ್ತಿಲ್ಲದಂತೆ ಗಾಯತ್ರಿ ಪ್ರತ್ಯಕ್ಷ. ಗಾಯತ್ರಿ ಹೆಸರು ಪ್ರತ್ಯಕ್ಷ. ರಾಜ್ಯ ನಾಯಕರಿಗೆ ಆಘಾತ ಉಂಟಾಗಿತ್ತು. ಡಿಕೆ ಶಿವಕುಮಾರ್ ಸಿದ್ದು ಲಿಸ್ಟ್ ನಲ್ಲಿ ಗಾಯತ್ರಿ ಹೆಸರು ಇರಲೇ ಇಲ್ಲ, ಆದ್ರೆ ಹೆಸರು ಯಾರು ಕೊಟ್ಟಿದ್ದು ಎಂಬ ಸುಳಿವು ಕೂಡ ಇಲ್ಲ. ಹಾಗಿದ್ರೆ ಗಾಯತ್ರಿ ಹೆಸರು ಫೈನಲ್ ಮಾಡಿದ್ದು ಯಾರು ಆ ನಾಯಕ ಅನ್ನುವಂತಹ ಪ್ರಶ್ನೆ. ಹೈಕಮಾಂಡ್ ಮಟ್ಟದಲ್ಲೇ ಗಾಯತ್ರಿ ಶಾಂತೇಗೌಡ ಅವರು ಮಣೆ ಹಾಕದ್ರ ಅನ್ನುವಂಥದ್ದು. ಕುರುಬ ಸಮುದಾಯ ಮಹಿಳಾ ಕೋಟ ಸರಿದೂಗಿಸುವ ತಂತ್ರ. ಹೀಗಾಗಿ ಹೈಕಮಾಂಡ್ ನಾಯಕರೇ ಗಾಯತ್ರಿಗೆ ಮಣೆ ಹಾಕದ್ರ ಅನ್ನುವಂಥದ್ದಿದೆ. ಆದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದೇ ಕಾರಣಕ್ಕೆ ಪದಗ್ರಹಣ ಕಾರ್ಯಕ್ರಮಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಗೈರಾದ್ರು. ದೆಹಲಿ ಹಂತದಲ್ಲಿ ಅಂತಿಮಗೊಂಡಿತ್ತು ಈ ಒಂದು ಸಚಿವರ ಪಟ್ಟಿಯಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲದಂತೆ ಗಾಯತ್ರಿ ಅವರ ಹೆಸರು ಕೇಳಿ ಬಂದಿತ್ತು, ಪ್ರತ್ಯಕ್ಷ ಹಾಗೆಯೇ ಹೋಯಿತು. ಆಗ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಬೇಸರ ಆಯಿತು, ರಾಜ್ಯದ ನಾಯಕರಿಗೂ ಕೂಡ ಆಘಾತ ಉಂಟಾಯಿತು. ಡಿಕೆ ಶಿವಕುಮಾರ್ ಕೂಡ ಈ ಒಂದು ಹೆಸರನ್ನ ಹೇಳೇ ಇರಲಿಲ್ಲ. ಡಿಕೆ ಶಿವಕುಮಾರ್ ಅವರ ಲಿಸ್ಟ್ ನಲ್ಲಾಗಿರ್ಬೋದು, ಸಿದ್ದರಾಮಯ್ಯ ಅವರ ಲಿಸ್ಟ್ ನಲ್ಲಾಗಿರ್ಬೋದು ಗಾಯತ್ರಿ ಅವರ ಹೆಸರು ಇರಲಿಲ್ಲ. ಹಾಗಿದ್ರೆ ಹೆಸರು ಕೊಟ್ಟಿದ್ದು ಯಾರು ಅನ್ನುವಂತಹ ಸುಳಿವೇ ಇಲ್ಲ. ಇನ್ನೂ ಕೂಡ ಯಕ್ಷ ಪ್ರಶ್ನೆಯಾಗಿರುವಂಥದ್ದು ಗಾಯತ್ರಿ ಹೆಸರು ಫೈನಲ್ ಮಾಡಿದ್ ಯಾರು ಅನ್ನುವಂಥದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ನಾಯಕ ಯಾರು ಅನ್ನುವಂಥದ್ದು ಗೊತ್ತಾಗುತ್ತೆ, ಕಾದು ನೋಡಬೇಕು.